ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ದ ರಿಕರೆನ್ಸ್ ರಿಲೇಷನ್ an minus 6 an minus 1 plus 9 an minus 2 is equal to 0 for n greater than or equal to 2 with a naught is equal to 5 a1 is equal to 12 ಅಂತ ಕೇಳಿದರೆ ಹೇಗೆ ಮಾಡಬೇಕಂದ್ರೆ ಫಸ್ಟ್ ಈ ಈಕ್ವೇಷನ್ನ ಬರ್ಕೊಳ್ಳಿ. an minus 6 an minus 1 plus 9 an minus 2 is equal to 0 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಾರ್ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಇದನ್ನ ಈಕ್ವೇಷನ್ 1 ಅಂತ ನೇಮ್ ಮಾಡ್ಕೊಳ್ಳಿ. ಸರಿನಾ? ಇದು ರಿಕರೆನ್ಸ್ ರಿಲೇಷನ್ನು. ನಾವೇನು ಇದು ಸೊಲ್ಯೂಷನ್ ಫೈಂಡ್ ಮಾಡಿ ಅಂದರೆ ಎನ್ನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇನಿಷಿಯಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಹೆಂಗೆ ಮಾಡೋದು ಫೈಂಡು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಎ ಈಸ್ ಅಂತ ಎ ಎನ್ ಬದಲು ಕೆ ಸ್ಕ್ವೇರ್ ಬರ್ಕೋಬೇಕು. ಮೈನಸ್ 6 ಎ ಎನ್ ಮೈನಸ್ 1 ಜಾಗದಲ್ಲಿ ಕೆ ಬರ್ಕೋಬೇಕು. ಪ್ಲಸ್ 9 ಎ ಎನ್ ಮೈನಸ್ 2 ಜಾಗದಲ್ಲಿ 1 9 ಇಂಟು 1 9 ಆಗುತ್ತೆ ಈಸ್ ಈಕ್ವಲ್ ಟು 0. ಸಿಂಪಲ್ಲು. ಇದರಲ್ಲಿ ಕೆ ಸ್ಕ್ವೇರ್ ಹಾಕಿ, ಇಲ್ಲಿ ಕೆ ಹಾಕಿ, ಇಲ್ಲಿ 1 ಹಾಕಿ, ಈ ಥರ ಫಾರ್ಮ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಕ್ಯಾಲ್ಸಿಲಿ ನೋಡಿ ಹೇಳ್ಕೊಡ್ತೀನಿ. ಕೆ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಂದ್ರೆ ಬೇಕಾದ್ರೆ ರ್ಯಾಷನಲೈಸೇಷನ್ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಕ್ಯಾಲ್ಸಿಲ್ ಮಾಡ್ಬೋದು. ಹೆಂಗೆ ಅಂದರೆ ಮೋಡ್ ಈಕ್ವೇಷನ್ 5 ಅದರಲ್ಲಿ ಮೂರನೇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಆಮೇಲೆ ಇಲ್ಲಿ ಫಸ್ಟು 1 ಹೊಡೀರಿ, ಮೈನಸ್ 6 ಹೊಡೀರಿ, 9 1 ಈಕ್ವಲ್ ಹೊಡಿಬೇಕು, ಮೈನಸ್ 6 ಈಕ್ವಲ್ ಹೊಡಿಬೇಕು, 9 ಈಕ್ವಲ್ ಹೊಡಿಬೇಕು. ಆಮೇಲೆ ಈಕ್ವಲ್ ಹೊಡೀರಿ, 3 ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ತೋರಿಸಿದ್ರೆ ನೀವೇನು ಮಾಡಿ, ಇಂಪ್ಲಾಯ್ಸ್ ಕೆ ಈಸ್ ಈಕ್ವಲ್ ಟು 3, 3 ಅಂತ ಬರ್ಕೊಳ್ಳಿ. ಯಾಕಂದರೆ x1 x2 ಇದ್ದರೆ 2 ಇರುತ್ತೆ ರೂಟು. ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ 3 ಇದ್ದರೆ ಅದು ಒಂದೇ ರಿಪೀಟ್ ಆಗುತ್ತೆ 2 ಸತಿ. ಅರ್ಥ ಆಗ್ತಿದೆಯಲ್ವಾ? ನಾವು ಕೈಟ್ಕೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು ಅಂತ ಇದ್ದರೆ ಇಲ್ಲಿ x1 ಇಲ್ಲ ಅಂದರೆ ಕ್ಯಾಲ್ಸಿಲಿ x1 ತೋರಿಸ್ಲಿಲ್ಲ ಅಂದರೆ ಅದರ ಅರ್ಥ ಈ 3 ಇದೆಯಲ್ಲ x1 x2 ಎರಡೂ 3ನೇ ಅಂತ. ಗೊತ್ತಾಯ್ತಲ್ವ? ಇಲ್ಲಿ ಕೆ ಈಸ್ ಈಕ್ವಲ್ ಟು 3, 3 ಅಂತ ಬರ್ಕೊಳ್ಳಿ. ಗೊತ್ತಾಯ್ತಲ್ವ? ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಮೋಡ್ ಆಮೇಲೆ 5 ಆಮೇಲೆ 3 ಆಮೇಲೆ ಕೆ ಸ್ಕ್ವೇರ್ಗೂ ಕೋಫಿಷಿಯಂಟ್ ಫಸ್ಟ್ ಹೊಡಿಬೇಕು. ಕೆ ಸ್ಕ್ವೇರ್ಗೆ ಏನು ಮಲ್ಟಿಪ್ಲೈ ಇದೆ 1 ಹೊಡೆದು ಈಕ್ವಲ್ ಹೊಡಿಬೇಕು. ಆಮೇಲೆ ಕೆದು ಕೋಫಿಷಿಯಂಟು ಮೈನಸ್ 6 ಆಮೇಲೆ 9 ಆಮೇಲೆ ಈಕ್ವಲ್ ಹೊಡಿಬೇಕು ಮತ್ತು ಈಕ್ವಲ್ ಹೊಡಿಬೇಕು. ಎಕ್ಸ್ ಈಸ್ ಈಕ್ವಲ್ ಟು 3 ಅಂದರೆ 3, 3 ಜ್ಞಾಪಕ ಇಟ್ಕೊಳ್ಳಿ. ಬೇಸಿಕ್ ಸ್ವಲ್ಪ ಹೇಳ್ಕೊಡ್ತೇನೆ. ಈಗ ಇದು ರಫ್ ವರ್ಕು ಬರೆಯೋಕ್ಕೆ ಹೋಗಬೇಡಿ. ಇಫ್ ಕೆ ಈಸ್ ಈಕ್ವಲ್ ಟು ಅರ್ಥ ಆಗ್ತಿದೆಯಲ್ಲ ಸೇಮ್ ಇದ್ದರೆ ಅಂದರೆ ರೂಟ್ಸ್ನ ಏನು ಅಂದ್ಕೊಳ್ಳೋಣ, ಎ ಇದ್ದರೆ ಇಫ್ ಕೆ ಈಸ್ ಈಕ್ವಲ್ ಟು ಎ ಇದ್ದರೆ ಎ ಎನ್ ಬಂದು ಸೊಲ್ಯೂಷನ್ ಬಂದು ಜ್ಞಾಪಕ ಇಟ್ಕೊಳ್ಳಿ ಎ ಪ್ಲಸ್ ಬಿ ಎನ್ ಇಂಟು ಎ ಪವರ್ ಎನ್. ಇದು ಸೊಲ್ಯೂಷನ್ ಫಾರ್ ಸೇಮ್ ಇದ್ದರೆ. ಇಫ್ ಕೆ ಈಸ್ ಈಕ್ವಲ್ ಟು ಎ ಮತ್ತು ಬಿ ಇದ್ದರೆ ಬೇರೆ ಬೇರೆ ಇದ್ದರೆ ಎ ಎನ್ ಅಂದರೆ ಎ ಇಂಟು ಎ ಪವರ್ ಎನ್ ಪ್ಲಸ್ ಬಿ ಇಂಟು ಬಿ ಪವರ್ ಎನ್. ಇದು ಫಾರ್ಮುಲಾ. ಇದು ಅಂದರೆ ರೂಟ್ಸ್ ನೋಡ್ಬಿಟ್ಟು ನೀವು ಸೊಲ್ಯೂಷನ್ನ ಬರೆಯೋದು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇಲ್ಲಿ ರೂಟ್ಸ್ ಬಂದು 3, 3 ಇದೆ ಅಂದರೆ ಅದು ಸೇಮ್ ಇದೆ. ಗೊತ್ತಾಗ್ತಿದೆಯಾ? ಅದಕ್ಕೆ ಏನಂತೀವಿ, ರಿಯಲ್ ಆ್ಯಂಡ್ ರಿಪೀಟೆಡ್ ಅಂತ ಹೇಳಬೇಕು. ರೂಟ್ಸ್ ಆರ್ ರಿಯಲ್ ಅಂದರೆ ರಿಯಲ್ ನಂಬರು, ಕಾಂಪ್ಲೆಕ್ಸ್ ಅಂದರೆ ಐ ಬರೋದು. ರಿಯಲ್ ಆ್ಯಂಡ್ ರಿಪೀಟೆಡ್. ಐ ಇಲ್ಲ ಅಂದರೆ ರಿಯಲ್ ಇದ್ದಂಗೆ. ಆ್ಯಂಡ್ ರಿಪೀಟೆಡ್ ಯಾಕೆಂದರೆ 3 2 ಸತಿ ಇದೆ. ಜನರಲ್ ಸೊಲ್ಯೂಷನ್ ಆಫ್ 1 ಈಸ್ ಅಂತ ಬರೋದು. ಈಗ ನೋಡಿ ಇದು 1, ಇದು ಜನರಲ್ ಸೊಲ್ಯೂಷನ್ ರೂಟ್ ನೋಡ್ಕೊಂಡು ಬರೆಯೋದು. ಯಾವ ಥರ, ಎ ಎನ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎ ಬರೀಬೇಕು. ಇಲ್ಲಿ ನೋಡಿ ಇದು ಕೆ ಈಸ್ ಈಕ್ವಲ್ ಟು ಎ, ಇದು ಸೂಟ್ ಆಗುತ್ತೆ. ಕ್ಯಾಪಿಟಲ್ ಎ ಪ್ಲಸ್ ಕ್ಯಾಪಿಟಲ್ ಬಿ ಇಂಟು ಎನ್ ಎಲ್ಲ ಸೇಮ್ ಇರುತ್ತೆ. ಬರೀ ಎ ಜಾಗದಲ್ಲಿ 3 ಹಾಕಬೇಕು. ಎ ನೋಡ್ಕೊಳ್ಳಿ, ಆ ಎನ ಫುಲ್ ಸೇಮ್ ಬರೀರಿ, ಎ ಜಾಗದಲ್ಲಿ 3 ಹಾಕಿ, 3 ಪವರ್ ಎನ್. ಇದು ಸೊಲ್ಯೂಷನ್. ಗೊತ್ತಾಗ್ತಿದೆಯಲ್ವಾ? ಆದರೆ ಇಲ್ಲಿ ಕಾನ್ಸ್ಟೆಂಟ್ಸ್ ಎ ಬಿನ
ಫೈನ್ ಮಾಡಬೇಕು. ಅದು ಫೈನ್ ಮಾಡೋಕ್ಕೆ ಅವರು ಇನಿಷಿಯಲ್ ಕಂಡೀಷನ್ಸ್ ಕೊಟ್ಟಿರ್ತಾರೆ. A0 = 5, A1 = 12. ಫಸ್ಟ್ A0 = 5 ಇದೆಲ್ಲ ಅದು ಯೂಸ್ ಮಾಡೋಣ. A0 ಅಂತ ತರ್ಸೋಕ್ಕೆ ಲೆಟ್ n = 0 ಇಂಟು ಲೆಟ್ n = 0 ಇಂಟು ನೀವು n 0 ತಗೊಂಡ್ರೆ ಇಕ್ವೇಷನ್ 2 ಏನಾಗುತ್ತೆ, A0 = A plus B into 0 3 power 0. ಅಂದರೆ ಈ ಇಕ್ವೇಷನ್ 2ಲಿ ಎಲ್ಲಿ n ಇದೆ ಅಲ್ಲಿ 0 ಹಾಕಿ. A 0 ಕ್ಯಾಪಿಟಲ್ ಎ ಹಂಗೆ ಇರಲಿ ಪ್ಲಸ್ ಕ್ಯಾಪಿಟಲ್ ಬಿ ಹಂಗೆ ಇರಲಿ, n ಬದಲು 0 ಹಾಕಿ 3 power 0. ಈಗ ನೋಡಿ B into 0 ಅಂದರೆ 0. A0 ಎಷ್ಟು ಕೊಟ್ಟಿದ್ದಾರೆ, A0 is 5. Therefore 5 = A plus B into 0 ಅಂದರೆ 0, 3 power 0 ಅಂದರೆ 1, ಎನಿ ಪವರ್ 0 is 1. ಬೇಕಿದ್ರೆ ಮಾಡಿ ಕ್ಯಾಲ್ಸಿಲಿ. ಶಿಫ್ಟ್ 9 3 ಕ್ಲಿಯರ್. 3 power 0 is 1, ಇದು 1 ಆಗುತ್ತೆ. ಈಗ ನೋಡಿ A plus 0 ಅಂದರೆ A into 1 ಅಂದರೆ A. Therefore A is equal to 5 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಎ ಫೈಂಡ್ ಮಾಡಿದ್ಮೇಲೆ ಎನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಕ್ವೇಷನ್ 2ಲಿ. A is equal to 5 in equation 2 ಅಂತ ಬರ್ಕೊಬಿಡೋಣ. ಅವಾಗ ಏನಾಗುತ್ತೆ, A is equal to 5 ಹಾಕಿದ್ರೆ ಇಕ್ವೇಷನ್ 2ಲಿ an ಏನಾಗುತ್ತೆ, an is equal to 5 plus bn into 3 power n ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಒಂದು an ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಈಗ ಇದನ್ನ ಇಕ್ವೇಷನ್ 1 ಇಕ್ವೇಷನ್ 3 ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಕಂಡೀಷನ್, ನೆಕ್ಸ್ಟು ಇನಿಷಿಯಲ್ ಕಂಡೀಷನ್ ಏನು, A1 = 12. A1 = 12 ಅಂದರೆ ಲೆಟ್ n = 1 ಹಾಕಿ ಇನ್ 3, ಲೆಟ್ n = 1 ಇನ್ 3. ಆವಾಗ ಏನಾಗುತ್ತೆ, A1 n ಎಲ್ಲೆಲ್ಲಿ ಇರುತ್ತೆ ಅಲ್ಲಿ 1 ಹಾಕಿ. 5 plus B ಹಂಗೆ ಇರಲಿ, n ಜಾಗದಲ್ಲಿ 1, 3 power 1. ಇಲ್ಲಿ A1 ಅಂದರೆ therefore A1 ಅಂದರೆ 12, ಗಿವನ್ 12 ಇದೆ. 5 ಹಂಗೆ ಇರಲಿ ಪ್ಲಸ್ B into 1 ಅಂದರೆ B, 3 power 1 ಅಂದರೆ 3. ಈಗ 12 ಇದನ್ನ ಮಲ್ಟಿಪ್ಲೈ ಮಾಡಿ, 5 3s are 15 ಪ್ಲಸ್ B into 3 is 3B. ಆಮೇಲೆ 15 plus 3B is equal to, ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ, is equal to 12 ಆಗುತ್ತೆ. ಆಮೇಲೆ 3B is equal to 12 ಪ್ಲಸ್ 15 ಈ ಕಡೆ ಬಂದರೆ -15. 3B is equal to 12 - 15 ಅಂದರೆ -3. B is equal to -3/3 ಆಗುತ್ತೆ. -3/3 ಅಂದ್ರೇನು, -1. ಈಗ ಈ B ವ್ಯಾಲ್ಯೂನ ಇಕ್ವೇಷನ್ 3ಗೆ ಹಾಕೋಬಿಡಿ. ಇಕ್ವೇಷನ್ 3 becomes an is equal to, ನೋಡಿ an is equal to 5 plus B ಅಂದರೆ -1 into n into 3 power n. an is equal to 5 plus into minus minus n 3 power n. ಇದು ಸೊಲ್ಯೂಷನ್. ಗೊತ್ತಾಯ್ತಲ್ವಾ? ಇಷ್ಟೇ ಆನ್ಸರು. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಸಾಲ್ವ್ ದ ರಿಕರೆನ್ಸ್ ರಿಲೇಷನ್ an - 6an - 2 plus 9an - 2 is equal to 0 for n greater than or equal to 2 with A0 is equal to 5, A1 is equal to 12 ಕೇಳಿದಾಗ ಫಸ್ಟ್ ಇದು ಇಕ್ವೇಷನ್ನ ಬರ್ಕೊಳ್ಳಿ. ಫಾರ್ n greater than or equal to 2 ಬರ್ಕೊಳ್ಳಿ. ಆಕ್ಸಿಲರಿ ಇಕ್ವೇಷನ್ ಇಸ್ ಬರೋದು k² - 6k plus 9 is equal to 0 ಬರ್ಕೊಳ್ಳಿ. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ k3 3 ಬರುತ್ತೆ.
ಜನರಲ್ ಸೊಲ್ಯೂಷನ್ ಬಂದು ಈ ಥರ ಬರುತ್ತೆ. ಎ ಪ್ಲಸ್ ಬಿ ಎನ್, ಎ ಜಾಗದಲ್ಲಿ 3 ಇದೆ, ಅದಕ್ಕೆ 3 ಪವರ್ ಎನ್, ಇದೆಲ್ಲ ಹಂಗೆ ಇರುತ್ತೆ. ಸ್ಮಾಲ್ ಎ ಜಾಗದಲ್ಲಿ 3 ಹಾಕಬೇಕು. ಆಮೇಲೆ ಇಲ್ಲಿ ಎ ನಾಟ್ 5 ಕೊಟ್ಟಿದ್ದಾರೆ, ಅದಕ್ಕೆ ಎನ್ 0 ಕೊಡಿ, ಇಂಟು ಎ ನಾಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 0, 3 ಪವರ್ 0. 5 ಈಸ್ ಈಕ್ವಲ್ ಟು ಎ ನಾಟ್ ಜಾಗದಲ್ಲಿ 5 ಹಾಕ್ಬಿಡಿ, ಎ ಪ್ಲಸ್ 0 ಇಂಟು 1, ಎ ಈಸ್ ಈಕ್ವಲ್ ಟು 5 ಆಗುತ್ತೆ. ನೆಕ್ಸ್ಟ್ ಈ ಎ ವ್ಯಾಲ್ಯೂ ಸಿಕ್ಕ ತಕ್ಷಣ ಇಕ್ವೇಷನ್ 2ಗೆ ಸಪೋರ್ಟ್ ಮಾಡಿಬಿಡಿ. ಎ ಈಸ್ ಈಕ್ವಲ್ ಟು 5 ಇನ್ 2. ಆಮೇಲೆ ಎ ಎನ್ ಏನಾಗುತ್ತೆ, ಎ ಎನ್ ಈಸ್ ಈಕ್ವಲ್ ಟು 5 ಪ್ಲಸ್ ಬಿ ಎನ್ 3 ಪವರ್ ಎನ್. ಈಗ ಈ ಎನ್ ಜಾಗದಲ್ಲಿ 1 ಹಾಕಿ, ಎ 1 ಈಸ್ ಈಕ್ವಲ್ ಟು 5 ಪ್ಲಸ್ ಬಿ ಇಂಟು 1 ಇಂಟು 3 ಪವರ್ 1. ಎ 1 ಅಂದರೆ 12, 5 ಬಿ ಇಂಟು 1 ಅಂದರೆ ಬಿ, 5 ಪ್ಲಸ್ ಬಿ 3 ಪವರ್ 1 ಅಂದರೆ 3. ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ, ಇದನ್ನ ಈ ಕಡೆ ಕಳಿಸಿ. 3b ಈಸ್ ಈಕ್ವಲ್ ಟು -3 ಆಗುತ್ತೆ. b ಈಸ್ ಈಕ್ವಲ್ ಟು -3/3 ಆಗುತ್ತೆ, ದಟ್ ಈಸ್ -1 ಆಗುತ್ತೆ. ಈಕ್ವೇಷನ್ 3 ಬಿಕಮ್ಸ್, ಈ ಬಿ ವ್ಯಾಲ್ಯೂನ ಈಕ್ವೇಷನ್ 3ಗೆ ಸಪ್ರೇಟ್ ಮಾಡಿಬಿಡಿ. ಎ ಎನ್ ಸಿಗುತ್ತೆ 5 ಪ್ಲಸ್ -1n ಇಂಟು 3 ಪವರ್ ಎನ್. ಗೊತ್ತಾಗ್ತಿದೆಯಲ್ವ? ಫೈನಲ್ ಆನ್ಸರ್ ಬಂದು 5 - n ಇಂಟು 3 ಪವರ್ ಎನ್ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.